ಇನ್ನು ಎಕ್ಸಾಮ್ಗೆ 1 ವೀಕ್ ಕೂಡ ಇಲ್ಲ. ಹೇಗೆ ಕವರ್ ಮಾಡ್ಬೇಕು, ಏನೆಲ್ಲ ಸಿಲೆಬಸ್ ಇದೆ, ಹೈ ವೇಟೇಜ್ ಯಾವುದು ಕಾನ್ಸೆಪ್ಟ್ಸ್ ಇದೆ ಹೇಳಿ ಅಂತಂದೇಳಿ ನನಗೆ ಮೆಸೇಜ್ ಮಾಡಿ ಕೇಳಿದ್ರಿ. ಸೊ ಹಂಗಾಗಿ ಈಗ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಹೈ ವೇಟೇಜ್ ಕಾನ್ಸೆಪ್ಟ್ಸ್ ನೋಡ್ಕೊಂಡ್ರೆ ಸಾಕು, ಆರಾಮಾಗಿ 250 ಪ್ಲಸ್ 300 ನೀವು ಸ್ಕೋರ್ ಮಾಡ್ಬೋದು. ಅಂದ್ರೆ ನಾನು ಹೇಳ್ತಿರೋಂತ ಹೈ ಕಾನ್ಸೆಪ್ಟ್ಸ್ ಯಾವ್ದ್ಯಾವ್ದಿದೆ, ಹೈ ವೇಟೇಜ್ ಕಾನ್ಸೆಪ್ಟ್ಸ್ ಯಾವ್ದಾವ್ದಿದೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು. ಜೊತೆಗೆ ಇನ್ನು 300 ಪ್ಲಸ್ ಇನ್ನು ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಂತ ಅಂದ್ರೆ PYQ ನ ಸಾಲ್ವ್ ಮಾಡಿ. ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ಸ್ ಅದರಲ್ಲೇ ಕವರ್ ಆಗುತ್ತೆ. ಯಾವ ರೀತಿ PYQ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಬರುವಂತ ಆಪ್ಷನ್ಸ್ ಏನಿದೆಲ್ಲ ಅದ್ ಎಲ್ಲಾ ಆಪ್ಷನ್ಸ್ ಬಗ್ಗೆನೂ ನೀವು ತಿಳ್ಕೊಂಡಿರ್ಬೇಕು. ಸೊ ಆ ರೀತಿ ನೀವು ಮಾಡ್ಕೊಂಡು ಬಂದು ಜೊತೆಗೆ NCERT ಒಂದ್ಸರಿ ಪೂರ್ತಿ ಓದಿ ಮುಗಿಸಿದಿರಾ ಅಂತ ಅಂದ್ರೆ ಆರಾಮಾಗಿ ನೀವು 350 ಪ್ಲಸ್ ಸ್ಕೋರ್ ಮಾಡ್ಬೋದು. 340 350 ಸ್ಕೋರ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ಈಗ ಅಷ್ಟುನು ಟೈಮ್ ಇಲ್ಲ, ಬಟ್ ನಮಗೆ ಏನು ಜಾಸ್ತಿ ನೋಡ್ಕೊಂಡಿಲ್ಲ, ಜಸ್ಟ್ ಸ್ವಲ್ಪ ಹೈ ವೇಟೇಜ್ ಕಾನ್ಸೆಪ್ಟ್ಸ್ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಸ್ಕೋರ್ ಮಾಡಕ್ಕೆ ಅಂತ ಅಂದ್ರೆ ನೀವು ಈ ವಿಡಿಯೋನ ನೋಡ್ಬೋದು. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಸೆಷನ್. ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಈಗ ಲೆಸನ್ ವೈಸ್ ಅನಾಲಿಸಿಸ್ ಇರುತ್ತೆ ಅಲ್ವಾ, ಟ್ರೆಂಡ್ ಅನಾಲಿಸಿಸ್ ಅಂದ್ರೆ ಪ್ರತಿ ವರ್ಷ ಇಷ್ಟಿಷ್ಟು ಕ್ವಶನ್ಸ್ ಬಂದಿದೆ ಅಂತ ಅದರ ಸಮ್ಮರಿ ತಗೊಂಡು ನಾನು ಈ ಚಾರ್ಟ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ ಒಂದ್ಸರಿ ಈ ಲೆಸನ್ ಲಿವಿಂಗ್ ವರ್ಲ್ಡ್ ಲೆಸನ್ ಇಂದ ಒಂದ್ ಕ್ವಶನ್ ಬಂದಿರುತ್ತೆ, ಒಂದ್ಸರಿ ಬಂದೇ ಇರಲ್ಲ, ಒಂದ್ಸರಿ 2 ಕ್ವಶನ್ ಬರುತ್ತೆ. ಸೊ ಟೋಟಲ್ ಆಗಿ ಒಂದು 2014 ಇಂದ ಇದ್ದು ಇಲ್ಲಿ ತನಕ 24 ತನಕನು ನಾವು ಟ್ರೆಂಡ್ ಅನಾಲಿಸಿಸ್ ನೋಡಿದಾಗ ಆವ್ರೇಜ್ ಸಮ್ಮರಿ ತಗೊಂಡ್ರೆ ಇಷ್ಟಿಷ್ಟು ಬರುತ್ತೆ ಅಂತ ಇರುತ್ತೆ ಲೆಸನ್ಗೆ. ಈ ಲೆಸನ್ ಇಂದು ವೇಟೇಜ್ ಇಷ್ಟು ಅಂತ ಇರುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ, ಒಂದು ನಂಬರ್ ಮೇಲೆ ಕೆಳಗಡೆ ಆಗ್ಬೋದು, ಬಟ್ ದಿಸ್ ಇಸ್ ಆವ್ರೇಜ್ ಅಂತ ಇಟ್ಕೊಂಡ್ರೆ ಈ ರೀತಿ ಇರುತ್ತೆ ಮಕ್ಕಳೇ. ಸೊ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಇಂದ 2 ರಿಂದ 3 ಕ್ವಶನ್ ಬರುತ್ತೆ. ಈ ರೀತಿ 2 to 3 ರೇಂಜ್ ಇದು, ಇಷ್ಟು ಕ್ವಶನ್ಸ್ ಬರುತ್ತೆ ಅಂತ. ನಾಟ್ ಎಕ್ಸಾಕ್ಟ್ಲಿ ಈಗ 2025 ಎಕ್ಸಾಮ್ May 4 ಗೆ ಬಂದ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ 2 ಕ್ವಶನ್ ಬರುತ್ತಾ ಅಂತ ಕೇಳಿದ್ರೆ ಹಂಗಲ್ಲ ಮಕ್ಕಳೇ. ದಿಸ್ ಇಸ್ ರೇಂಜ್, ಇಷ್ಟರಿಂದ ಇಷ್ಟು ಬರ್ಬೋದು ಅಂತ. ಈಗ ನಾನು ಒಂದು ನಂಬರ್ ಕೊಟ್ಟಿದ್ದೀನಿ ಅಂದ್ರೆ ಅದಕ್ಕಿಂತ ಒಂದು ಜಾಸ್ತಿ ಆಗ್ಬೋದು, ಒಂದು ಕಡಿಮೆ ಆಗ್ಬೋದು, ಇಷ್ಟಿರುತ್ತೆ ಈ ತರ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ 3 ಕ್ವಶನ್ಸ್ ಬರುತ್ತೆ, ಅನಿಮಲ್ ಕಿಂಗ್ಡಮ್ ಅಲ್ಲಿ 4 ಕ್ವಶನ್ಸ್ ಬರುತ್ತೆ. ನಾನು ಫಸ್ಟ್ ಇದು ಚಾರ್ಟ್ ಹೇಳ್ತೀನಿ, ವೇಟೇಜ್ ಹೇಳ್ತೀನಿ, ಅದಾದ್ಮೇಲೆ ಕಾನ್ಸೆಪ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ 4, ಅನಾಟಮಿ ಫ್ಲವರಿಂಗ್ ಪ್ಲಾಂಟ್ಸ್ 3, ಮತ್ತೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ 2, ಸೆಲ್ ದ ಯೂನಿಟ್ ಆಫ್ ಲೈಫ್ 4, ಬಯೋಮಾಲಿಕ್ಯೂಲ್ಸ್ 4, ಸೆಲ್ ಸೈಕಲ್ ಸೆಲ್ ಡಿವಿಷನ್ 5, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಫೋಟೋಸಿಂಥಸಿಸ್ 3, ರೆಸ್ಪಿರೇಷನ್ 3, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ 3, ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ 2. ಇದು ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಆಲ್ಮೋಸ್ಟ್ ಎಲ್ಲ 2 ಕ್ವಶನ್ಸ್ ಬರ್ತದೆ. ಆಮೇಲೆ 2 ರಿಂದ 3 ಕ್ವಶನ್ಸ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಕ್ವಶನ್ಸ್, ಯಾಕಂದ್ರೆ ಲೆಸನ್ಸ್ ಜಾಸ್ತಿ ಇದೆ ಅಲ್ವಾ. ಸೊ ಹಂಗಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ 3 to 4 ಕ್ವಶನ್ಸ್ ಬರುತ್ತೆ. ಹ್ಯೂಮನ್ ರಿಪ್ರೊಡಕ್ಷನ್ 4 ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ 3, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ವೆರಿ 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 ಇಂಪಾರ್ಟೆಂಟ್. ಈ ಲೆಸನ್ಸ್ ನೀವು ಯಾಕೆ ಅಷ್ಟೊಂದು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ರೆ ನಾನು ನೆಕ್ಸ್ಟಿಗೂ ನಿಮಗೆ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ಬೋರ್ಡ್ ಪ್ರಿಪ್ರೇಷನ್ ಆಗಿರ್ಬೋದು, KCET ಹೇಳ್ತಾ ಇದ್ದೆ, ಈ 2 ಲೆಸನ್ಸ್ ಇದೆ ಅಲ್ಲ, ನೀವು ಯಾವುದೇ ರೀತಿ ಎಕ್ಸಾಮ್ ತಗೊಂಡ್ರು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ ಏನೇ ಕೋರ್ಸ್ ಮಾಡಿದ್ರು ಇದರ ಬೇಸಿಸ್ ಇದ್ದೇ ಇರುತ್ತೆ. ಇದು ಬಿಟ್ಟು ನಾವು ಬೇರೆ ಕಲಿಯಕ್ ಆಗಲ್ಲ. ಸೊ ಹಂಗಾಗಿ ಈ ಕಾನ್ಸೆಪ್ಟ್ ಅಷ್ಟು ಇಂಪಾರ್ಟೆಂಟ್ ಇದೆ. ಸೊ ಹಂಗಾಗಿ ಇದರಿಂದ ಕ್ವೆಶನ್ಸ್ ಕೂಡ ಅಷ್ಟೇನೆ ಜಾಸ್ತಿ ಕೇಳ್ತಾರೆ ನಿಮಗೆ. KCET ಎಕ್ಸಾಮ್ ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, ಎಲ್ಲದ್ರಲ್ಲೂ ಇದರ ಇಂಪಾರ್ಟೆನ್ಸ್ ಇದ್ದೇ ಇದೆ. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ 5 ಕ್ವಶನ್ ಕೇಳಿದ್ರೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಇಂದ 6 ಕ್ವಶನ್ಸ್ ಇರುತ್ತೆ ಮಕ್ಕಳೇ. ಎವಲ್ಯೂಷನ್ ಇಂದ 3. ಸೊ ಟೋಟಲ್ ಈ ಜೆನೆಟಿಕ್ಸ್ ಯೂನಿಟ್ ಇದೆಲ್ಲ ಇದು ಬಹಳನೇ ಇಂಪಾರ್ಟೆಂಟ್. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ 4, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 2. ಇದನ್ನ ಏನ್ ಮಾಡ್ತೀರಾ ಇವೆರಡು ಲೆಸನ್ ಅಂತ ಅಂದ್ರೆ ಟೇಬುಲರ್ ಕಾಲಮ್ ನ ರೆಫರ್ ಮಾಡ್ತೀರಾ. ನಾನು ಯೂಶಲಿ ಹೇಳ್ತಾ ಇರ್ತೀನಿ, KCET ಪ್ರಿಪ್ರೇಷನ್ ಕೂಡ ಹೇಳಿದ್ದೆ, ನಿಮಗೆ ಅದು ತುಂಬಾನೇ ಹೆಲ್ಪ್ ಆಗಿದೆ ಕೂಡ. ನಾನು ಟೆಲಿಗ್ರಾಮ್ ಅಲ್ಲಿ PDF ಶೇರ್ ಮಾಡಿದ್ದೀನಿ. ಏನಂತ ಇದೆ ಅಂತ ಅಂದ್ರೆ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವೆಶನ್ಸ್ ಅಂತಂದೇಳಿ PDFs ಇದೆ. ಮಾರ್ಚ್ ಫೈಲ್ಸ್ ಅಲ್ಲಿ ಹೋಗ್ತೀರಾ, ಫೈಲ್ಸ್ ಅಲ್ಲಿ ಹೋದಾಗ ಮಾರ್ಚ್ ಮಂತ್ ನ ಸ್ಕ್ರಾಲ್ ಮಾಡಿ. ಸೊ ಮಾರ್ಚ್ ಮಂತ್ ಅಲ್ಲಿ ನಾನು ಶೇರ್ ಮಾಡಿರುವಂತಹ PDF ಇದೆ, 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಅಂತ, ಅಂದ್ರೆ ಥಿಯರಿಗೆ ಕೊಟ್ಟಿರೋದು. ಅದರಲ್ಲಿ ಹೆಡ್ಡಿಂಗ್ ನೋಡಿ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಮತ್ತೆ ಮೈಕ್ರೋಬ್ಸ್ ಅಂತ ಲೆಸನ್ ಇಂದಿರುತ್ತೆ. ಸೊ ಅದ್ರಲ್ಲಿ ಓಪನ್ ಮಾಡ್ತೀರಾ, ಅದರಲ್ಲಿ ಟೇಬುಲರ್ ಕಾಲಮ್ಸ್ ಇದೆ, ಒಂದು 5 to 6 ಟೇಬುಲರ್ ಕಾಲಮ್ಸ್ ಇದೆ, ಅದು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಅದರಿಂದನೇ ನಿಮಗೆ 4-5 ಕ್ವಶನ್ಸ್ ಬಂದ್ಬಿಡುತ್ತೆ, ಕವರ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ 3, ಮತ್ತೆ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ 3, ಎಕೋಸಿಸ್ಟಮ್ 3, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ 2. ಸೊ ಈ ರೀತಿ ನಿಮಗೆ
ಏನು ಆವರೇಜ್ ಕ್ವಶನ್ಸ್ ಬರ್ಬೋದು. ಆಯ್ತಾ? ಸೊ ನಿಮಗೆ ಇದು ಅರ್ಥ ಆಯ್ತು ಅಂತಂದ್ರೆ ಈಗ ನಾನು ಲೆಸನ್ ವೈಸ್ ಹೇಳ್ತಾ ಬರ್ತೀನಿ ಹೈ ವೇಟೇಜ್ ಕಾನ್ಸೆಪ್ಟ್ಸ್ ಯಾವುದು ಅಂತ. ನೀವ್ ಏನು ಓದಿಲ್ಲ ಅಂತ ಅಂದ್ರೂ ಈ ಹೈ ವೇಟೇಜ್ ಕಾನ್ಸೆಪ್ಟ್ಸ್ ನ ಕಂಪಲ್ಸರಿ ಆಗಿ ಓದ್ಲೇಬೇಕು. ಲಿವಿಂಗ್ ವರ್ಲ್ಡ್ ನಾನು ಇದೇ ರೀತಿ KCT ಕೂಡ ಹೇಳಿದ್ದೆ, ಅದೇ ತರ ಕ್ವಶನ್ಸ್ ಕೂಡ ನೀವು ಎಕ್ಸ್ಪೆಕ್ಟ್ ಬಂದಿತ್ತು ಎಕ್ಸಾಮಿಗೆ. ಸೊ ಯಾವ್ದು ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್ ಅಂತ ಹೇಳಿದ್ನಲ್ಲ ಅದೇ ಕಾನ್ಸೆಪ್ಟ್ಸ್ ಇಂದ ಕ್ವಶನ್ಸ್ ಬಂದಿತ್ತು. ಸೊ ನೀವು ಯಾರ್ಯಾರು ಈ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗಂತೂ ಗೊತ್ತಿರುತ್ತೆ. ಸೊ ಈಗ ನೋಡಿ ಲಿವಿಂಗ್ ವರ್ಲ್ಡ್ ಅಲ್ಲಿ ಬೈನಮಲ್ ನಾಮಿನಿಕ್ಲೇಚರಿನ ರೂಲ್ಸ್ ಇದೆ ಅಲ್ಲ, ಅದನ್ನ ಮಿಸ್ ಮಾಡಿಲ್ದಂಗೆನೆ ನೋಡ್ಕೋಬೇಕು. ಆಮೇಲೆ ಅದರಲ್ಲಿ ಒಂದು ಟೇಬುಲರ್ ಕಾಲಮ್ ಕೊಟ್ಟಿದ್ದಾರೆ. ಹೌಸ್ ಫ್ಲೈನ ಕಿಂಗ್ಡಮ್ ಏನು, ಆರ್ಡರ್ ಏನು, ಕ್ಲಾಸ್ ಏನು, ಜೀನಸ್ ಏನು, ಸ್ಪೀಶೀಸ್ ಏನು, ಈ ರೀತಿ. ಸೊ 4 ಎಕ್ಸಾಂಪಲ್ ಕೊಟ್ಟಿದಾರಲ್ಲ ಅದು, ಮತ್ತೆ ಟ್ಯಾಕ್ಸೋನಮಿಕಲ್ ಹೈರಾರ್ಕಿ ಆರ್ಡರ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಕ್ಯಾಟಗರೀಸ್ ಅಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಇದಿಷ್ಟು ನೋಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮಗೆ ಇಲ್ಲಿ ಈ ಲೆಸನ್ ಇಂದ ಒಂದು ಕ್ವಶನ್ ಏನ್ ಬರುತ್ತಲ್ಲ ಅಂದ್ರೆ 4 ಮಾರ್ಕ್ಸ್ ಬಂದಂಗೆ. ನೆಕ್ಸ್ಟ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ನೀವು ಕಂಪಲ್ಸರಿ ಆಗಿ ಪ್ರತಿ ಸರಿನೂ ರಿಪೀಟ್ ಆಗ್ತಿದೆ. ಸೊ ಹಂಗಾಗಿ ಯಾವ್ದು ನೋಡ್ಕೋಬೇಕು ಅಂದ್ರೆ ಫಂಗೈ ಕಾನ್ಸೆಪ್ಟ್, ಅದರಲ್ಲೂ ಎಕ್ಸಾಂಪಲ್ಸ್ ಇದೆ ಅಲ್ಲ ಅದ್ರದ್ದು ಬೇಸಿಸ್ ಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಜಾಸ್ತಿ ಸರಿ ಕೇಳಿದ್ದಾರೆ. ಮತ್ತೆ ಬ್ಯಾಕ್ಟೀರಿಯಾದಲ್ಲಿ ಟೈಪ್ಸ್ ಬರುತ್ತೆ, ಆರ್ಕಿ ಬ್ಯಾಕ್ಟೀರಿಯಾ ಮತ್ತೆ ಯು ಬ್ಯಾಕ್ಟೀರಿಯಾ. ಸೊ ಅದರಲ್ಲಿ ಬರುವಂತ ಎಕ್ಸಾಂಪಲ್ಸ್ ಮತ್ತೆ ಮೈಕೋಪ್ಲಾಸ್ಮಾ ಬಗ್ಗೆ ಬಹಳ ಸರಿ ಕೇಳಿದ್ದಾರೆ. ಹಾಗೆ ಪ್ರೊಟಿಸ್ಟಾದಲ್ಲಿ ಬರುವಂತ ಎಕ್ಸಾಂಪಲ್ಸ್ ನ ನೋಡ್ಕೊಂತೀರಾ. ಇದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಮೇಜರ್ ಆಗಿ ಎಲ್ಲದರ ಡಿವಿಷನಿನ ಎಕ್ಸಾಂಪಲ್ಸ್ ನೋಡ್ಕೊಂತೀರಾ. ಬಟ್ ಡೀಟೇಲ್ ಆಗಿ ಯಾವ್ದು ನೀವು ನೋಡ್ಕೋಬೇಕು ಅಂತ ಅಂದ್ರೆ ಆಲ್ಗೆ ಬಗ್ಗೆ, ಯಾಕಂದ್ರೆ ಇದ್ರ ಬಗ್ಗೆ ಬಹಳ ಸರಿ ಕ್ವಶನ್ಸ್ ರಿಪೀಟ್ ಮಾಡಿದ್ದಾರೆ. ಅದ್ರಲ್ಲೂ ಆ ಟೇಬುಲರ್ ಕಾಲಮ್ ಇದೆಲ್ಲ ಆಲ್ಗೆ, ಸೊ ಅದನ್ನ ಕಂಪಲ್ಸರಿ ಆಗಿ ನೀವು ಏನು ಕಲಿಬೇಕು. ಸೊ ಕೆಲವೊಂದ್ಸರಿ ನಿಮಗೆ ನೆನಪಾಗ್ತಿರಲ್ಲ ಎಕ್ಸಾಂಪಲ್ಸ್ ಅಂತ ಅಂದ್ರೆ ಬರ್ದು ಕಲೀರಿ. ಮಸಲ್ ಮೆಮೊರಿ, ಯಾವಾಗ ನೀವು ಚೆನ್ನಾಗಿ ಬರ್ದು ಕಲಿತಿರಲ್ಲ ಅವಾಗ ಚೆನ್ನಾಗಿ ನೆನ್ಪಿರುತ್ತೆ. ಸೊ ಈ ಪ್ರತಿ ಸರಿನೂ ಅಷ್ಟೇ ನೀವು ಸುಮ್ನೆ ಓದ್ಕೊಂತ ನೋಡ್ಕೊಂತ ಹೋಗ್ಬೇಡಿ, ಬರ್ದು ಪ್ರಾಕ್ಟೀಸ್ ಮಾಡಿ ಮಕ್ಳೇ. ಸೊ ಇನ್ನು ಟೈಮ್ ಇದೆ. ಸೊ ಇನ್ನೊಂದು 3-4 ದಿನ ಇದೆ ಅಲ್ಲ, ಇದಿಷ್ಟು ಕಾನ್ಸೆಪ್ಟ್ಸ್ ನೀವು ಆರಾಮಾಗಿ ಕವರ್ ಮಾಡ್ಬೋದು. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಟೇಬುಲರ್ ಕಾಲಮ್ ಇದೆ ಸ್ಟಾರ್ಟಿಂಗ್, ಅದರಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಮತ್ತೆ ಎಕ್ಸಾಂಪಲ್ ಬೇಸ್ಡ್ ಕ್ವಶನ್ಸ್ ಬರುವಂತಹ ಚಾನ್ಸಸ್ ಇದೆ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಎಲ್ಲದರ ಎಕ್ಸಾಂಪಲ್ಸ್ ನೀವು ಕಂಪಲ್ಸರಿ ಆಗಿ ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ ಎಸ್ಟಿವೇಶನ್, ಪ್ಲಾಸೆಂಟೇಶನ್, ಈ ಕಾನ್ಸೆಪ್ಟ್ಸ್ ಇದೆಲ್ಲ ಇದ್ರಲ್ಲಿ ಟೈಪ್ಸ್ ವಿತ್ ಡಯಾಗ್ರಾಮ್ ಮತ್ತೆ ಅದರ ಕಂಡೀಷನ್ ಯಾವ ರೀತಿ ಇದೆ ಮತ್ತೆ ಅದರ ಎಕ್ಸಾಂಪಲ್ಸ್ ಏನು, ಈ ರೀತಿ ಬಹಳ ಕ್ವಶನ್ಸ್ ಕೇಳ್ತಾರೆ. ಪ್ಲಾಂಟ್ ಫ್ಯಾಮಿಲೀಸ್ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಎಲ್ಲ ಹೊಸ ಪ್ಲಾಂಟ್ ಫ್ಯಾಮಿಲೀಸ್ ಇದೆಲ್ಲ ಅದು ನಿಮಗೆ ಕಷ್ಟ ಅನಿಸ್ತಾ ಇದ್ರೆ ಸಿಂಪಲ್ ಆಗಿ 1 ಮಿನಿಟ್ ಅಲ್ಲಿ ರಿವೈಸ್ ಮಾಡೋ ತರ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಂಡು ನೀವು ನೋಡ್ಬೋದು. ನೆಕ್ಸ್ಟ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಲೆಸನ್ ಅಲ್ಲಿ ರೂಟ್, ಸ್ಟೆಮ್, ಲೀಫಿನ ಕ್ಯಾರೆಕ್ಟರ್ಸ್ ಇಂದ ಕ್ವೆಶನ್ಸ್ ಬಂದೇ ಬರುತ್ತೆ. ಈ ಲೆಸನ್ ಅಲ್ಲಿ ಇರುವಂತದ್ದೇ ಅದು ಕಾನ್ಸೆಪ್ಟ್. ಸೊ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಆ ಡಯಾಗ್ರಾಮ್ಸ್ ಏನ್ ಕೊಟ್ಟಿದಾರಲ್ಲ ಆ ಡಯಾಗ್ರಾಮ್ಸ್ ಇಂದನೇ ಕ್ಯಾರೆಕ್ಟರ್ಸ್ ಇರುವಂತದ್ದು. ಸೊ ಹಂಗಾಗಿ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಒಂದ್ಸರಿ ಬರ್ದು ಪ್ರಾಕ್ಟೀಸ್ ಮಾಡಿ, ಎಲ್ಲೆಲ್ಲಿ ಯಾವ್ದಾವ್ದು ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಹೈಪೋಡರ್ಮಿಸ್ ಕ್ಲೆರೆನ್ಕೈಮಾಟಸ್ ಇದೆ, ಯಾವ್ದ್ರಲ್ಲಿ ಬರುತ್ತೆ, ಪಾಲಿಯಾರ್ಕ್ ಕಂಡೀಷನ್ ಎಲ್ಲಿದೆ, ಓಕೆ. ಮತ್ತೆ ವ್ಯಾಸ್ಕುಲರ್ ಬಂಡಲ್ ಅಲ್ಲಿ ಕೇಂಬಿಯಂ ಬಂದ್ರೆ ಏನಂತ ಕರಿತೀವಿ, ಓಪನ್ ಟೈಪಾ, ಕ್ಲೋಸ್ ಟೈಪಾ, ರೇಡಿಯಲ್ ವ್ಯಾಸ್ಕುಲರ್ ಬಂಡಲ್ ಯಾವ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ, ಈ ರೀತಿ ಕ್ವೆಶನ್ಸ್ ಗೊತ್ತಾಗ್ತಿದೆ. ಸೊ ಆ ತರ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಂಗಾಗಿ ಅಲ್ಲಿ ಕ್ಯಾರೆಕ್ಟರ್ಸ್ ಏನ್ ಬರುತ್ತಲ್ಲ ಡಿಫರೆನ್ಸ್ ಅಲ್ಲಿ ಡೈಕಾಟ್ ರೂಟ್, ಮೊನೋಕಾಟ್ ರೂಟ್, ಡೈಕಾಟ್ ಸ್ಟೆಮ್, ಮೊನೋಕಾಟ್ ಸ್ಟೆಮ್, ಡೈಕಾಟ್ ಲೀಫ್, ಮೊನೋಕಾಟ್ ಲೀಫ್. ಸೊ ಈ ರೀತಿ ನೀವು ಡಿಫ್ರೆನ್ಶಿಯೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಅವು ಈ 3 ಏನಿದೆ ಅಲ್ಲ ಇದರ ಡಿಫ್ರೆನ್ಸ್ ಬಿಟ್ವೀನ್ ನೋಡ್ಕೊಂಡು ವ್ಯಾಸ್ಕುಲರ್ ಟೈಪ್ಸ್ ಇದಲ್ಲ, ವ್ಯಾಸ್ಕುಲರ್ ಟಿಶ್ಯೂ ಟೈಪ್ಸ್ ಇದಲ್ಲ ಅದನ್ನ ನೋಡ್ಕೊಂಡ್ರೆ ಈ ಲೆಸನ್ ಇಂದ ನೀವು ರೆಡಿ ಆದಂಗೆ ಎಕ್ಸಾಮ್ಗೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಲ್ಲಿ ಕಾಕ್ರೋಚ್ ಮತ್ತೆ ಫ್ರಾಗ್ ಈ ಸರಿ ಇದೆ, ಜೊತೆಗೆ ಟಿಶ್ಯೂಸ್ ಇನ ಟೈಪ್ಸ್ ಮತ್ತೆ ಎಕ್ಸಾಂಪಲ್ಸ್ ನೋಡ್ಕೊಂತೀರಾ. ನೆಕ್ಸ್ಟ್ ಸೆಲ್ ದ ಯೂನಿಟ್ ಆಫ್ ಲೈಫ್ ಅಲ್ಲಿ ಎಂಡೋಮೆಂಬ್ರನ್ ಸಿಸ್ಟಮ್ ಏನಿದೆ, ಜೊತೆಗೆ ಅದರ ರೋಲ್ ಇದೆ, ಫಂಕ್ಷನ್ಸ್ ಇದೆ ಏನೇನು ಅಂತ. ಸಪೋಸ್ ಈಗ ಗಾಲ್ಗಿ ಬಾಡೀಸ್ ಇನ ಫಂಕ್ಷನ್ ಏನು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ ಫಂಕ್ಷನ್ ಏನು, ಸೊ ಅದರ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶನ್ ಕೇಳ್ತಾರೆ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಮೇನ್ ಆಗಿ ಬಹಳ ಸರಿ ಕೇಳಿರೋದು ಅಂತ ಅಂದ್ರೆ ಎನ್ಸೈಮ್ಸ್ ಇನ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ವೆದರ್ ಇಟ್ ಇಸ್ ಕೋಫ್ಯಾಕ್ಟರ್ ಆರ್ ಎಲ್ಸ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಎನ್ಸೈಮ್ ಆಕ್ಟಿವಿಟಿ ಆರ್ ಎಲ್ಸ್ ಎನ್ಸೈಮ್ ಮೆಕ್ಯಾನಿಸಮ್. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ ಮೇಲೂ ಕ್ವೆಶನ್ಸ್ ಬಂದೇ ಬರುತ್ತೆ. ಜೊತೆಗೆ ಪ್ರೋಟೀನ್ಸ್ ಬಗ್ಗೆ ಅದರಲ್ಲಿ ಒಂದು ಟೇಬುಲರ್ ಕಾಲಮ್ ಕೊಟ್ಟಿದ್ದಾರೆ ಮಕ್ಕಳೇ, ಪ್ರೋಟೀನ್ಸ್ ಇನ ರೋಲ್
ಬಗ್ಗೆ. ಸೊ ಅದು ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ. ಹಂಗೇನೆ ಲಿಪಿಡ್ಸ್ ನ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಇದನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಏನು ಅಂದ್ರೆ ಸೆಲ್ ಸೈಕಲ್ ಸೆಲ್ ಡಿವಿಷನ್. ನಾನು ಹೇಳಿದ್ನಲ್ಲ ದಿಸ್ ಇಸ್ ಹೈ ವೇಟೇಜ್ ಲೆಸನ್ ಅಂತ. ಯಾಕೆ ಅಂದ್ರೆ ದಿಸ್ ಇಸ್ ಬೇಸಿಸ್ ಆಫ್ ಆಲ್ ದ ಕಾನ್ಸೆಪ್ಟ್ಸ್ ಆಫ್ ಬಯಾಲಜಿ. ಸೊ ಹೇಗೆ ಸೆಲ್ಲಿನ ಲೈಫ್ ಸೈಕಲ್ ಇದೆ ಅದ್ರ ಬಗ್ಗೆ ತಿಳ್ಕೊಂಡ್ರೇನೆ ಆಲ್ಮೋಸ್ಟ್ ಎಲ್ಲ ಇದ್ರ ಮೇಲೆನೆ ಬೇಸಿಸ್ ಆಗಿರೋದು. ಸೊ ಹಂಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮಿಯೋಸಿಸ್ 1 ನಲ್ಲಿ ಬರುವಂತಹ ಪ್ರೊಫೇಸ್ 1 ನ ಸ್ಟೇಜಸ್ ಬಗ್ಗೆ ಕಂಪಲ್ಸರಿ ಕೇಳ್ತಾರೆ. ಅದರ ಏನು ಇಂಪಾರ್ಟೆನ್ಸ್ ಎಲ್ಲ ನೋಟ್ಸ್ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ. ಅಂದ್ರೆ ಇಮೇಜಸ್ ಅಲ್ಲಿ ಹೋಗ್ತೀರಾ, ಇಮೇಜಸ್ ಅಲ್ಲಿ ನೋಡಿ ಸಿಗುತ್ತೆ ನಿಮಗೆ. ಸೊ ಏನೇನು ರೋಲ್ ಇದೆ ಅಂತ ಹೇಳಿ ಕಂಪಲ್ಸರಿ ನೀವು ಮಿಸ್ಟೇಕ್ ಎಲ್ಲಿ ಮಾಡ್ತೀರಾ ಅಂದ್ರೆ NCERT ಅಲ್ಲಿ ಒಂದು ಪ್ಯಾರಾಗ್ರಾಫ್ ಫುಲ್ ಕೊಟ್ಟಿದಾರಲ್ಲ, ಯಾವ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದೇಳಿ ಕೊಟ್ಟಿದ್ದಾರೆ, ಜೊತೆಗೆ ಯಾವ ಸ್ಟೇಜ್ ಅಲ್ಲಿ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಕ್ರಾಸಿಂಗ್ ಓವರ್ ಝೈಗೋಟಿನಲ್ ಸ್ಟಾರ್ಟ್ ಆಗುತ್ತಾ, ಪ್ಯಾಕೆಟಿನಲ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕರೆಕ್ಟ್ ಆಗಿ ಕಾಣಿಸುತ್ತೆ ನಮಗೆ, ಈ ರೀತಿ ಕಾನ್ಸೆಪ್ಟ್ಸ್. ಸೊ ಪರ್ಟಿಕ್ಯುಲರ್ ಡಿಮಾರ್ಕೇಶನ್ ಇರ್ಲಿ ಪ್ರತಿಯೊಂದು ಸ್ಟೇಜಸ್ ನೋಡ್ಕೋಬೇಕಾದ್ರು. ಸೊ ಹಂಗಾಗಿ ಆ ನೋಟ್ಸ್ ನಾನು ಶೇರ್ ಮಾಡಿದ್ನಲ್ಲ ಅದನ್ನ ನೋಡ್ಕೊಳ್ಳಿ ಸಾಕಾಗುತ್ತೆ. ಫೋಟೋಸಿಂಥಸಿಸ್ ಅಲ್ಲಿನೂ ಕೂಡ ನಾನು ಸಮ್ಮರಿ ಹೇಳಿದೀನಿ, ಓಕೆನಾ. ಅಂದ್ರೆ ಇದರ ಕಾನ್ಸೆಪ್ಟ್ಸ್ ಏನು ಎನರ್ಜಿ ಫ್ಲೋ ಏನಿದೆ ಅಲ್ಲ, ಸಪೋಸ್ ಎನರ್ಜಿ ಎಷ್ಟು ಬ್ಯಾಲೆನ್ಸ್ ಶೀಟ್ ಏನಿದೆ ಅಲ್ಲ, ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂತಂದೇಳಿ ಏನೇನು ಎಲ್ಲ ಸೈಕಲ್ ಅಲ್ಲೂ ಸಮ್ಮರಿ ಏನ್ ಬರುತ್ತಲ್ಲ ಅದನ್ನ ನಾನು ಇಮೇಜ್ ಫಾರ್ಮ್ ಅಲ್ಲಿ ಶೇರ್ ಮಾಡಿದೀನಿ ಟೆಲಿಗ್ರಾಮ್ ಅಲ್ಲಿ, ಅದನ್ನ ನೋಡ್ಕೋತೀರಾ. C3 ಮತ್ತೆ C4 ಸೈಕಲ್ ಕಂಪಲ್ಸರಿ. ಅದರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮೇಲೆ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. C3 ಮತ್ತೆ C4 ಅಲ್ಲಿ ಯಾವ್ದು ಬೆಟರ್ CO2 ನ ಏನು ಫಿಕ್ಸ್ ಮಾಡುತ್ತೆ, ಹೈ ಟೆಂಪರೇಚರ್ ಅಲ್ಲಿ ಯಾವ ಪ್ಲಾಂಟ್ಸ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ, ಈ ರೀತಿ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ಇರೋದೇ ಇಷ್ಟು ಟಾಪಿಕ್, ಇದನ್ನ ಕಂಪಲ್ಸರಿ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು ಬರ್ದು. ಯಾವ್ದಂದ್ರೆ ಸೈಕಲ್ ಅಲ್ಲಿ ಮಿಡಲ್ ಅಲ್ಲಿ ಬರುವಂತಹ ಇಂಟರ್ಮೀಡಿಯೇಟ್ ಸ್ಟೆಪ್ ಏನಿದೆ ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಅಥವಾ ಎಷ್ಟು ಸರಿ ಕಾರ್ಬನ್ ಡೈಆಕ್ಸೈಡ್ ಏನು ರಿಲೀಸ್ ಮಾಡಿದೆ ಕ್ರೆಬ್ ಸೈಕಲ್ ಅಲ್ಲಿ, ಮತ್ತೆ ಎಲ್ಲೆಲ್ಲಿ ಎನರ್ಜಿ ಯಾವ ಸ್ಟೆಪ್ ಅಲ್ಲಿ ಎನರ್ಜಿ ಸಿಂಥಸಿಸ್ ಆಗಿದೆ, ಯಾವ ಸ್ಟೆಪ್ ಅಲ್ಲಿ ಎನರ್ಜಿ ಲಾಸ್ ಆಗಿದೆ. ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ ಮಕ್ಕಳೇ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನಾನು C3 ಮತ್ತೆ C4 ಸೈಕಲ್ ನ ಎಕ್ಸ್ಪ್ಲೇನ್ ಮಾಡಿದೀನಿ ಯೂಟ್ಯೂಬ್ ಅಲ್ಲೇನೆ. C3 C4 ಸೈಕಲ್ ಪ್ಲೇ ಲಿಸ್ಟ್ ಹೋಗ್ತೀರಾ, ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅಂತ ಫೋಲ್ಡರ್ ಸಿಗುತ್ತೆ, ಅದನ್ನ ಓಪನ್ ಮಾಡಿ ನೀವು ಕೇಳ್ಬೋದು. ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ರೆಗ್ಯುಲೇಟರ್ಸ್ ನ ರೋಲ್ ಬಗ್ಗೆ ಕೇಳ್ತಾರೆ. ಮತ್ತೆ ಅದರ ಡಿರೈವೇಟಿವ್ ಯಾವುದು, ಅಡೆನಿನ್ ಡಿರೈವೇಟಿವ್ ಇರುವಂತ ಹಾರ್ಮೋನ್ ಯಾವುದು, ಪ್ಲಾಂಟ್ ಗ್ರೋತ್ ಹಾರ್ಮೋನ್ ಯಾವುದು, ಆ ರೀತಿ. ಮತ್ತೆ ರೋಲ್ಸ್ ಬಗ್ಗೆನೂ ಕೂಡ ಕಂಪಲ್ಸರಿ ಆಗಿ ನೋಡ್ಕೊಂತೀರಾ. ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಲ್ಲಿ ಮೇನ್ ಆಗಿ ಮೆಕ್ಯಾನಿಸಮ್ ಬಗ್ಗೆ ಕೇಳ್ತಾರೆ, ಮತ್ತೆ CO2 ಟ್ರಾನ್ಸ್ಪೋರ್ಟ್ ಬಗ್ಗೆ ಕೇಳ್ತಾರೆ. ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಅಲ್ಲಿ ಬ್ಲಡ್ ಟ್ರಾನ್ಸ್ಪೋರ್ಟ್ ಇನ ಮೆಕ್ಯಾನಿಸಮ್ ಮತ್ತೆ ಬ್ಲಡ್ ಫಾರ್ಮ್ಡ್ ಎಲಿಮೆಂಟ್ಸ್ ಟೈಪ್ಸ್ ಏನಿದೆ ಅಲ್ಲ ಅದ್ರ ಬಗ್ಗೆ ನೀವು ನೋಡ್ಕೊಂತೀರಾ. ನೆಕ್ಸ್ಟ್ ಎಕ್ಸ್ಕ್ರೀಷನ್ ಅಲ್ಲಿ ಹ್ಯೂಮನ್ ಎಕ್ಸ್ಕ್ರೀಟರ್ ಸಿಸ್ಟಮ್ ಮೇಜರ್ ಆಗಿ ನೆಫ್ರಾನಿನ ಡಯಾಗ್ರಾಮ್ ಬಗ್ಗೆ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಲೊಕೊಮೋಷನ್ ಅಲ್ಲಿ ಮಸಲ್ ಕಾಂಟ್ರಾಕ್ಷನ್, ಸ್ಕೆಲಿಟಲ್ ಬೋನ್ಸ್ ಜೊತೆಗೆ ಜಾಯಿಂಟ್ಸ್ ಬಗ್ಗೆನೂ ಕೂಡ ಇಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಅಲ್ಲಿ ನ್ಯೂರಾನ್ ಬಗ್ಗೆ ನೋಡ್ಕೊಳ್ಳಿ, ಸ್ಟ್ರಕ್ಚರ್ ನ ನೋಡ್ಕೊಳ್ಳಿ, ಮತ್ತೆ ಪಾರ್ಟ್ಸ್ ಏನಿದೆ ಅಲ್ಲ ಅದನ್ನ ನೋಡ್ಕೊತೀರಾ, ಜೊತೆಗೆ ಆಕ್ಷನ್ ಪೊಟೆನ್ಶಿಯಲ್ ಬಗ್ಗೆ ನೋಡ್ಕೊತೀರಾ. ಕೆಮಿಕಲ್ ಕೋಆರ್ಡಿನೇಷನ್ ಅಲ್ಲಿ ಹಾರ್ಮೋನ್ ಸಿಗ್ನಲಿಂಗ್, ಎಲ್ಲ ಹಾರ್ಮೋನ್ಸ್ ಬಗ್ಗೆನೂ ಕೂಡ ನೀವು ನೋಡ್ಕೊಳ್ಳೇಬೇಕು ಇದ್ರಲ್ಲಿ. ಇದು ನೀವು ಒಂದು ಟೇಬುಲರ್ ಕಾಲಮ್ ಮಾಡಿ ಬರ್ಕೊಂಡ್ರೆ ಬಹಳ ಈಸಿ ಆಗುತ್ತೆ, ರಿವಿಷನ್ ಮಾಡಕ್ಕೆ ಈಸಿ ಆಗುತ್ತೆ. ಅಥವಾ ನಿಮ್ಮ ಹತ್ರ ಇದ್ರೆ ಆಲ್ರೆಡಿ ಪ್ರೊವೈಡ್ ಮಾಡಿದ್ರೆ ಅದನ್ನೇ ನೋಡ್ಕೊತೀರಾ. ನೆಕ್ಸ್ಟ್ ಸೆಕೆಂಡ್ ಇಯರ್ ಲೆಸನ್ಸ್ ಬಂದ್ರೆ ಇದರಲ್ಲಿ ಪ್ಲಾಯ್ಡಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಯಾವ ರೀತಿ ಅಂತ ನಾನು ಆಲ್ರೆಡಿ ಸಾಲ್ವ್ ಮಾಡಿಸಿದ್ದೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟಿಂಗ್ ಪ್ಲಾಂಟ್ಸ್ ನ್ಯೂಮರಿಕಲ್ ಕ್ವಶನ್ KCT ಅಂತ ಇದೆಯಲ್ಲ, ಸೇಮ್ ಅದೇ ರೀತಿ ನೀಟಿಗೂ ಕೂಡ ಕೇಳ್ತಾರೆ. ಒಂದ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ನಾನು ಸಾಲ್ವ್ ಮಾಡಿಸಿದ್ದೀನಿ, KCT ನೀಟಿಗೆ ಎರಡಕ್ಕೂ ಬರ್ಲಿ ಅಂತ. ನೀವು ಅದನ್ನ ನೋಡ್ಕೊಳ್ಳಿ. ಏನಿದೆ ಇದು ಪ್ಲೇ ಲಿಸ್ಟ್ ನೇಮ್ ಅಂತ ಅಂದ್ರೆ KCT 2025 ಅಂತ ಇದೆ. ಅದರಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಲೆಸನ್ ಇಂದನೂ ಕೂಡ ನಾನು ನ್ಯೂಮರಿಕಲ್ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಮತ್ತೆ ನೀಟಿಗೆ ಅಂತಾನೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇಂದ ನ್ಯೂಮರಿಕಲ್ ಕ್ವಶನ್ಸ್ ನ ವಿಡಿಯೋ ನಾನು ಸಾಲ್ವ್ ಮಾಡಿಸಿ ಅಪ್ಲೋಡ್ ಮಾಡಿದೀನಿ, ಅದನ್ನ ನೀವು ನೋಡ್ಕೊಳ್ಳೇಬೇಕು. ಅದರಲ್ಲಿ ಮೇಜರ್ ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಒಂದು 30 ಮಾಡೆಲ್ ಕ್ವಶನ್ಸ್ ಇದೆ, ಅದೇ ರೀತಿನೇ ನಿಮಗೆ ನ್ಯೂಮರಿಕಲ್ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಲೆಸನ್ ಅಲ್ಲಿ ಸ್ಪರ್ಮೆಟೋಜೆನೆಸಿಸ್ ಓಜೆನೆಸಿಸ್ ಅಲ್ಲಿ ಬರುವಂತ ಹಾರ್ಮೋನ್ಸ್ ಆಗಿರ್ಬೋದು, ಲೆವೆಲ್ ಆಗಿರ್ಬೋದು, ಮತ್ತೆ ಇದರ ರಿಲೇಟೆಡ್ ನ್ಯೂಮರಿಕಲ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದನ್ನು ಕೇಳ್ತಾರೆ. ಆಮೇಲೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಮತ್ತೆ ಸ್ಟೇಜಸ್, ಇದ್ರ ಬಗ್ಗೆ ಬಹಳ ಸರಿ ರಿಪೀಟ್ ಆಗಿದೆ ಕ್ವಶನ್ಸ್.
ನೆಕ್ಸ್ಟ್ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ART ಇದರ ಟೈಪ್ಸ್ ಏನಿದೆ, ಅದರ ಫುಲ್ ಫಾರ್ಮ್ ಏನಿದೆ, ಯಾವ ಸ್ಟೇಜ್ ಅದು, ಯಾವಾಗ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತೆ ಅದರ ಸಿಗ್ನಿಫಿಕೆನ್ಸ್ ಏನು, ಅದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. ಮತ್ತೆ ಕಾಂಟ್ರಸೆಪ್ಷನ್ ಮೆಥಡ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ, ಲೈಕ್ ಬ್ಯಾರಿಯನ್ ಮೆಥಡ್, ನ್ಯಾಚುರಲ್ ಮೆಥಡ್ ಏನೇನಿದೆಯಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಮ್ಯೂಟೇಶನ್ ಬಗ್ಗೆ ಕಾನ್ಸೆಪ್ಟ್ಸ್ ಬಹಳ ಸರಿ ಕೇಳ್ತಾರೆ. ಮತ್ತೆ ಮೆಂಡಲಿಯನ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್. ಮೆಂಡಲಿಯನ್ ಡಿಸಾರ್ಡರ್ ಅಂತಂದ್ರೆ ಎಲ್ಲಾ ಡಿಸಾರ್ಡರ್ಸ್ ಬಂತು. ಕ್ರೋಮೋಸೋಮಲ್ ಅಂತಂದ್ರೆ ಇರುವಂತದ್ದು ಮೂರೇ: ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಮತ್ತೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಸೊ ಇದಿಷ್ಟ್ರ ಬಗ್ಗೆನೂ ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್. ಈ ಲೆಸನ್ ಇಂದನೂ ಕೂಡ ನ್ಯೂಮರಿಕಲ್ ಕ್ವೆಶನ್ಸ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ KCT ಅಂತ, ಅದನ್ನ ನೀವು ನೋಡ್ಕೊಂತೀರಾ. ಮಾಲಿಕ್ಯುಲರ್ ಬೇಸಿಸ್ ಲೆಸನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಆಗಿದೆ. ಬಟ್ ಜಾಸ್ತಿ ಸರಿ ರಿಪೀಟ್ ಆಗಿರುವಂತದ್ದು ಹೈ ವೇಟೇಜ್ ಕಾನ್ಸೆಪ್ಟ್ಸ್ ಯಾವುದು ಅಂತ ಅಂದ್ರೆ ಲ್ಯಾಕೋಪೆರಾನ್. ಗೊತ್ತಿದ್ದಲ್ಲ, 6 ಕ್ವೆಶನ್ಸ್ ಬರುತ್ತೆ ಇದರಿಂದ. ಲ್ಯಾಕೋಪೆರಾನ್, ರೆಪ್ಲಿಕೇಶನ್, ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಮತ್ತೆ DNA ಫಿಂಗರ್ ಪ್ರಿಂಟಿಂಗ್. ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಅದ್ರ ರೆಪ್ಲಿಕೇಶನ್ ಇನ ಮೆಥಡ್ ಏನಿದೆ ಅಲ್ಲ, ಅದನ್ನ ನೀವು ಬಹಳ ಕ್ಲಿಯರ್ ಆಗಿ ನೋಡಿ. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಈ ಲೆಸನ್ ಇನ ನಾನು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ ಅಲ್ಲಿ ಒಂದು 6 to 7 ಪಾರ್ಟ್ಸ್ ಇದೆ. ಅದರಲ್ಲಿ ರೆಪ್ಲಿಕೇಶನ್ ಒಂದು 3rd ಪಾರ್ಟ್ ಏನೋ ಬರುತ್ತೆ, ಪಾರ್ಟ್ 3 ಅಲ್ಲಿ ಏನೋ ಇದೆ ಅನ್ಸುತ್ತೆ. ಸೊ ಅದನ್ನ ನೀವು ಬೇಕಿದ್ರೆ ನೋಡ್ಬೋದು, ಗೊತ್ತಾಗಿಲ್ಲ ಅಂತ ಅಂದ್ರೆ. ಟ್ರಾನ್ಸ್ಕ್ರಿಪ್ಷನ್ ಕೂಡ ಅಷ್ಟೇ. ನೆಕ್ಸ್ಟ್ ಎವಲ್ಯೂಷನ್ ಅಲ್ಲಿ ಒರಿಜಿನ್ ಆಫ್ ಲೈಫ್ ಇನ ಎವಿಡೆನ್ಸಸ್ ಇದೆ ಅಲ್ಲ, ಅದ್ರ ಬಗ್ಗೆ, ಮತ್ತೆ ಹಾರ್ಡಿ ವಿನ್ಬರ್ಗ್ ಇಕ್ವಿಲಿಬ್ರಿಯಂ ನ ಕಾನ್ಸೆಪ್ಟ್ ಆಗಿರ್ಬೋದು, ನ್ಯೂಮರಿಕಲ್ ಕ್ವೆಶನ್ಸ್ ಆಗಿರ್ಬೋದು, ಎರಡನ್ನೂ ಪ್ರಾಕ್ಟೀಸ್ ಮಾಡಿ. ಇದು ನಾನು ಕೂಡ ಸಾಲ್ವ್ ಮಾಡಿಸಿದೀನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQ ಕ್ವೆಶನ್ಸ್ ಅಂತ ಥಿಯರಿ ಎಕ್ಸಾಮಿಗೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಕ್ವೆಶನ್ ಸಾಲ್ವ್ ಮಾಡಿಸಿದೀನಿ. ನೀವು ಬೇಕಿದ್ರೆ ಇದನ್ನ ಸಪರೇಟ್ ಆಗಿ ಹೇಳ್ಕೊಡಿ, ಗೊತ್ತಾಗಿಲ್ಲ ಅಂತಂದ್ರೆ ನಾನು ಮತ್ತೊಂದು ಬೇಕಿದ್ರೆ ಒಂದು 10 ಮಿನಿಟ್ಸ್ ಇಂದು ವಿಡಿಯೋ ಮಾಡ್ತೀನಿ. ಬರೀ ಹಾರ್ಡಿ ವಿನ್ಬರ್ಗ್ ಇಕ್ವಿಲಿಬ್ರಿಯಂನ ಕ್ವೆಶನ್ ಸಾಲ್ವ್ ಮಾಡಿಸುವಂತ ವಿಡಿಯೋ ಬೇಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಬೇಕಿದ್ರೆ ನೀವು ಕಮೆಂಟ್ ಅಲ್ಲಿ ನನಗೆ ತಿಳಿಸ್ಕೊಡಿ, ಅಥವಾ ನಿಮಗೆ ನೆಕ್ಸ್ಟ್ ಯಾವ್ದು ಬೇಕು ಅಂತಾನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಒಂದು 4 days ಅಲ್ಲೇನೆ ಕವರ್ ಮಾಡುವಂತದ್ದು, ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಒಂದಂತೂ PYQ, ಮೋಸ್ಟ್ ಎಕ್ಸ್ಪೆಕ್ಟೆಡ್ PYQ ನಾ ವಿಡಿಯೋ ರೆಡಿ ಆಗ್ತಿದೆ, ಅದನ್ನ ಕೂಡ ಅಪ್ಲೋಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಇಮ್ಯುನಿಟಿ ಬಗ್ಗೆ, ಡಿಸೀಸಸ್ ಬಗ್ಗೆ, ಪ್ಲಾಂಟ್ ಡ್ರಗ್ಸ್ ಬಗ್ಗೆ. ಇಲ್ಲಿ ನೋಡಿ, ಡಿಸೀಸಸ್ ನಾನು ಹೇಳಿದ್ನಲ್ಲ, ಆ ಟೇಬುಲರ್ ಕಾಲಮ್ ಇದೆ ಅಂತಂದ ಹೇಳಿ PDF, ಅದನ್ನ ನೀವು ರೆಫರ್ ಮಾಡ್ತೀರಾ. ಈ ಲೆಸನ್ ಅಲ್ಲಿನೂ ಕೂಡ ಜೊತೆಗೆ ಸಿವೇಜ್ ಟ್ರೀಟ್ಮೆಂಟ್ ಬಗ್ಗೆನೂ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬಯೋಟೆಕ್ನಾಲಜಿಯಲ್ಲಿ RDNA ಟೆಕ್ನಾಲಜಿ ಪೂರ್ತಿ ಸ್ಟೆಪ್ಸ್ ಎಲ್ಲದನ್ನು ಕೂಡ ಇಂಪಾರ್ಟೆಂಟ್. ಬಟ್ ಜಾಸ್ತಿ ಸರಿ ಅದರಲ್ಲಿ ಮತ್ತೆ ರಿಪೀಟ್ ಆಗಿರೋದು ಯಾವ್ದಂದ್ರೆ ವೆಕ್ಟಾರ್ಲೆಸ್ ಜೀನ್ ಟ್ರಾನ್ಸ್ಫರ್ ಮೆಥಡ್ಸ್ ಇದೆ ಅಲ್ಲ, ಜೀನ್ ಗನ್ ಬಯೋಲಿಸ್ಟಿಕ್ ಮೆಥಡ್, ಹೀಟ್ ಶಾಕ್ ಮೆಥಡ್, CACL2, ಇದ್ರ ಬಗ್ಗೆ ಕಾನ್ಸೆಪ್ಟ್ಸ್ ರಿಪೀಟ್ ಆಗುತ್ತೆ. ಜೊತೆಗೆ ಟೆಕ್ನಾಲಜಿಯಲ್ಲಿ ಮೇನ್ ಸ್ಟೆಪ್ ಇದೆ ಅಲ್ಲ, ಮೇನ್ ಆಗಿ ಸ್ಟಾರ್ಟಿಂಗ್ ಗೆನೆ ರೆಸ್ಟ್ರಿಕ್ಷನ್ ಇಂಟು ನ್ಯೂಕ್ಲಿಯಸ್ ಬಗ್ಗೆ ಆ ಕಾನ್ಸೆಪ್ಟ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಅಪ್ಲಿಕೇಶನ್ ಲೆಸನ್ ಅಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಲ್ಲಿ ಬರುವಂತ ಎಕ್ಸಾಂಪಲ್ಸ್, ಮತ್ತೆ ಅಗ್ರಿಕಲ್ಚರ್ ಮತ್ತೆ ಮೆಡಿಸಿನ್ ಅಲ್ಲಿ ಬರುವಂತಹ ಬಯೋಟೆಕ್ನಾಲಜಿನ ಅಪ್ಲಿಕೇಶನ್ ಏನಿದೆ ಅಂದ್ರೆ ಜೀನ್ ಥೆರಪಿ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಫಸ್ಟ್ ಗೆನೆ ಬರುತ್ತಲ್ಲ ಪಾಪ್ಯುಲೇಷನ್ ಇಂಟರಾಕ್ಷನ್, ಸಾರಿ ಈ ಲೆಸನ್ ಅಲ್ಲಿ ಲಾಸ್ಟಿಗೆ ಬರುತ್ತಲ್ಲ ಪಾಪ್ಯುಲೇಷನ್ ಇಂಟರಾಕ್ಷನ್, ಎಲ್ಲದರ ಎಕ್ಸಾಂಪಲ್ಸ್ ನ ಸಮ್ಮರಿ ಮಾಡ್ಬಿಟ್ಟು ನಾನು ಇಮೇಜಸ್ ಶೇರ್ ಮಾಡಿದೀನಿ ಟೆಲಿಗ್ರಾಮ್ ಅಲ್ಲಿ, ಅದನ್ನ ನೀವು ರೆಫರ್ ಮಾಡ್ತೀರಾ. ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್ ಬಗ್ಗೆನೂ ಕೂಡ ನ್ಯೂಮರಿಕಲ್ ಕ್ವೆಶನ್ಸ್ ಇದೆ ಕೆಲವೊಂದು, ಅದನ್ನು ಕೂಡ ನಾನು ಸಾಲ್ವ್ ಮಾಡಿಸಿದೀನಿ. ಏನಂತ ಅಂದ್ರೆ ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಅಂತ ಹೇಳಿ ನಾನು KCT ಗೆ ಅಪ್ಲೋಡ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಅದೇ ತರ ನೀಟಿಗೂ ಕೂಡ ಕ್ವೆಶನ್ಸ್ ಕೇಳ್ತಾರೆ ಮಕ್ಕಳು. ಸೊ ಇದನ್ನ ನೀವು ರೆಫರ್ ಮಾಡ್ಬೋದು ಅಲ್ಲಿ. ನೆಕ್ಸ್ಟ್ ಎಕೋಸಿಸ್ಟಮ್ ಅಲ್ಲಿ ಪಿರಾಮಿಡ್ ಬಗ್ಗೆ ಮತ್ತೆ ಎನರ್ಜಿ ಫ್ಲೋ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಬಯೋಡೈವರ್ಸಿಟಿಯಲ್ಲಿ ಲಾಸ್ಟ್ ಪಾರ್ಟ್ ಬರುವಂತ ಕನ್ಸರ್ವೇಷನ್ ಟೈಪ್ಸ್ ಮತ್ತೆ ಎವಿಲ್ ಕ್ವಾಡ್ರೇಟ್ ಏನಿದೆ ಅಲ್ಲ, ಅದನ್ನ ನೀವು ಚೆನ್ನಾಗಿ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇದ್ರಲ್ಲಿ ಏನಂದ್ರೆ ಸ್ವಲ್ಪ ನ್ಯೂಮರಿಕಲ್ ಟರ್ಮ್ಸ್ ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ನೀವು ಒಂದು ಲೀಸ್ಟ್ ಮಾಡಿ ಇಟ್ಕೊಂಡ್ರೆ ಬೆಟರ್. ಯಾವ ಇದು ಇಯರ್ ಅಲ್ಲಿ ಏನೇನಾಗಿತ್ತು ಅಂತ, ಲಾಸ್ಟಿಗೆ ಕನ್ಸರ್ವೇಷನ್ ಅಲ್ಲಿ ಟೈಪ್ಸ್ ಏನು ಮೆಥಡ್ಸ್ ಬರುತ್ತೆ. ಸೊ ರಿಯೋ ದಿ ಜನೇರಿಯೋ ಬಯೋಡೈವರ್ಸಿಟಿ ಕನ್ಸರ್ವ್ ಮಾಡಿದ್ರು, ಮತ್ತೆ ಆಫ್ರಿಕಾದಲ್ಲಿ ಎಲ್ಲಿ ಜಾನ್ಸ್ಬರ್ಗ್ ಅಲ್ಲಿ ಏನಾಯ್ತು, ಅಲ್ಲಿ ಯಾವ ಇಯರ್ ಅಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಬಗ್ಗೆ ಅಲ್ಲಿ ಮೀಟಿಂಗ್ ಮಾಡಿದ್ರು. ಸೊ ಈ ರೀತಿ ಏನೋ ಸಣ್ಣ ಸಣ್ಣ ಕ್ವಶನ್. ಇನ್ನೊಂದು ನ್ಯೂಮರಿಕಲ್ ಅಂದ್ರೆ ಇಷ್ಟು ಜಿಯೋಗ್ರಫಿಕಲ್ ಏರಿಯಾ, ಲ್ಯಾಂಡ್ ಏರಿಯಾ ಕವರ್ ಆಗಿದೆ, ಇದ್ರಲ್ಲಿ ಇಷ್ಟು % ಫಾರೆಸ್ಟ್ ಇದೆ, ಇಷ್ಟು ಬಯೋಡೈವರ್ಸಿಟಿ ಇದೆ, ಇಷ್ಟು ಸ್ಪೀಶೀಸ್ ಇದೆ ಅಂತ ಹೇಳಿ ಏನು ನಂಬರ್ಸ್ ಇದೆ ಅಲ್ಲ, ಅದನ್ನ ಹಂಗೆ ಮೇಲ್ಮೇಲೆ ನೋಡ್ಕೊಳ್ಳಿ. ಬೆಸ್ಟ್ ಮೆಥಡ್ ಏನು ಅಂತಂದ್ರೆ ಈ ಲೆಸನ್ ಇಂದ PYQ ಸಾಲ್ವ್ ಮಾಡಿದ್ರೆ ನಿಮಗೆ ಎಲ್ಲ ಐಡಿಯಾ ಬರುತ್ತೆ. ಸೊ ಹಂಗಾಗಿ ಹೇಳೋದು PYQ ಸಾಲ್ವಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನೀಟಿಗೆ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವ ರೀತಿ ಓಲ್ಡ್ ಕಾನ್ಸೆಪ್ಟ್ಸ್ ನ ಬೇಸಿಸ್ ಮೇಲೆನೆ
ಇವಾಗ ರೀಸೆಂಟ್ ಆಗಿ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ಸ್ ಬಂದಿತ್ತು ಅಂತ. ಸೊ ಇದನ್ನ ಎಲ್ಲ ನೋಡ್ಕೊಳ್ಳಿ. ನಾನು ಹೇಳಿರುವಂತ ಹೈ ವೇಟೇಜ್ ಕಾನ್ಸೆಪ್ಟ್ಸ್ ನ ನಿಮಗೆ ಈಸಿ ಆಗುತ್ತೆ ಎಕ್ಸಾಮಿಗೆ. ಸೊ ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ don't forget to subscribe and share this with your friends and press the bell icon for upcoming videos. And if this is really helped you, then hit the like button. Meet you in the next video. Bye bye.